ಆಶೀರ್ವಾದ ಇದೆಲ್ಲ ಆಧುನಿಕ ಕಾರು ಮಧ್ಯೆ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ನೈಟ್ ಹೊತ್ತು ರೈಡ್ ಮಾಡೋದು ಜರ್ನಿ ಮಾಡೋದು ಸೇಫಲ್ಲ ಅಂತ ಬೆಂಗಳೂರಲ್ಲಿ ಗೋರ್ಗಟ್ಲ ಹತ್ರ ಎಂಟ್ರೆನ್ಸ್ ಹೊರಗಡೆ ಎಂಟ್ರೆನ್ಸ್ ಗೋರ್ಗಟ್ಲ ಹತ್ರ ಅಲ್ಲಿ ಸಿನಿಮಾ ಕರೆದು ಫೋಟೋ ಹಾಕಿ ಎಚ್ಚರಿಕೆ ಅಂತ ಹಾಕಿತ್ತು. ಇರ್ಬೋದು ಇರ್ಬೋದು ಕಾರು ತುಂಬ ದೊಡ್ಡದಿದೆ. ಈಗ ಕಾರು ಹೋಗ್ತಿತ್ತು. ಭೀಮೇಶ್ವರ ಟೆಂಪಲ್ಗೆ ಬಂದಿರ್ತೀವಿ. ಪ್ರವಾಸಿಗರಿದ್ದಾರೆ. ಇದು ಒಂಥರ ಯಾವುದೋ ಟ್ರೆಕ್ಕಿಂಗ್ ಹೋಗೋ ಫೀಲ್ ಆಗ್ತಾಯಿದೆ. ಮೋಸ್ಟ್ಲಿ ಟ್ರೆಕ್ಕಿಂಗಿಗೆ ಹೋಗಿರ್ಬೇಕು. ಅದು ವ್ಯಾನು ಜೀಪ್ ಹೋಗಿದೆ. ಜೀಪಿನಿಂದ ಇದು ಟೈರ್ ಅಲೈವೆನ್ಸ್ ಗುರುತುಗಳು ಮೋಸ್ಟ್ಲಿ ಬೈಕಿಗೆ ಅಲ್ಲ ಇತ್ತೋ ಇಲ್ಲ ಗೊತ್ತಿಲ್ಲ. ಬರೋದು ಬಂದಿದ್ದೀವಿ. ಈ ದೇವಸ್ಥಾನನ ನಾನು ಗಾಡಿ ಆಫ್ ಮಾಡೋದು ಮುಂಗಾರು ಮಳೆ ಟು ಫಿಲ್ಮಲ್ಲಿ ಒಂದು ಸಾಂಗಲ್ಲಿ ಬರುತ್ತೆ. ಇದು ಯೂನಿವರ್ಸಿಟಿ ಗಣೇಶ್ ಅವರು ಡಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಇದು ಪ್ಲೇಸ್ ಇದೆ ನೋಡಿದ್ದೀನಿ. ಅಲ್ಲಿ ಆ ಸಾಂಗಲ್ಲಿ ನೋಡಿಬಿಟ್ಟು ಗೂಗಲ್ ಚೆಕ್ ಮಾಡಿ ಬಂದಿದ್ದು. ಗೂಗಲಲ್ಲಿ ಮ್ಯಾಪ್ ಎಲ್ಲ ಚೆನ್ನಾಗಿ ತೋರಿಸು ರೋಡ್ ಚೆನ್ನಾಗಿದೆ ಅಂತ. ಇದು ನೋಡಿದರೆ ಫುಲ್ ಆಫ್ ರೋಡಿಂಗ್ ಟ್ರೆಕ್ಕಿಂಗ್ ರೋಡು. ಬರೀ ಜೀಪ್ ಅಷ್ಟೇ ನೋಡಿದ್ರೆ ಅಪ್ಪಲ್ ಐತಿ. ಬೈಕು ಎಲ್ಲ ಇದೆ. ಅಲ್ಲಿ ತಗೊಂಡೋಗ ಇದು ಬೇಕು ಅಷ್ಟೇ. ಏನಿದೆ ಇದೆ ಜೀವನ. ರೋಡ್ ಅಂತೂ ಸಿಕ್ಕಾಪಟ್ಟೆ ಖರಾಬಾಗಿದೆ. ಗಾಡಿ ನೋಡಿದರೆ ಫುಲ್ ಚಪಾಟೆ ಆಗಿದೆ. ಅದು ಡೌನಲ್ಲಿ ಹೋಗ್ತಿದ್ದೀವಿ. ಬರಬೇಕಾದ್ರೆ ನಮ್ಮ ಪರಿಸ್ಥಿತಿ ಏನಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಡೌನ್ ಏನೋ ಈಸಿಯಾಗಿ ಹೋಯ್ತು. ಅಪ್ಪಲ್ಲಿ ಹೋಗ್ಬೇಕಾದ್ರೆ ಸಿಂಗಲ್ ಹೋಗ್ಬೇಕು. ದೇವಸ್ಥಾನ ಇದು ಎಷ್ಟು ದೂರ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಮ್ಯಾಪ್ ನೋಡೋಣ ಅಂದರೆ ನೆಟ್ವರ್ಕ್ ಅಲ್ಲೇ ಮೇನ್ ರೋಡಲ್ಲೇ ಕಟ್ಟಾಯಿತು. ಮೇನ್ ರೋಡಿಗಿನ್ನೂ 3 ಕಿಲೋಮೀಟ್ರ್ ಹಿಂದ್ಗಡೆನೇ ಅಲ್ಲೇ ಕಟ್ಟಾಯಿತು. ಹೆಚ್ಚು ಕಮ್ಮಿ ಇಲ್ಲಿ ಈ ರೋಡ್ನಲ್ಲಿ ಹೋಗೋಕ್ಕೆ ನನಗೆ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಒಂದು ಬ್ರೇಕ್ ಮುಟ್ಟಂಗೆ ಇಲ್ಲ. ಮಳೆ ಶುರುವಾಯಿತು.
ನನಗೆ ಆಫ್ ರೋಡಿಂಗಿಗೆ ಬಂದಿರೋ ಫೀಲ್ ಆಗ್ತಾಯಿದೆ. ಕೆಳಗಡೆ ರೂಟ್ ಸರಿ ಇಲ್ಲ. ಓ ಇಂಥ ಸ್ಮೂತ್ ಗಾಡಿನ ಆಫ್ ರೋಡಿಂಗ್ ತಗೊಂಡು ಬಂದಿದ್ದೀನಿ ಅಂತ ನಮ್ಮ ತಂದೆ ಏನಾದ್ರು ಗೊತ್ತಾಯಿದೆ ಬರೀ ಕಣ್ಣಲ್ಲೇ ಬೈದು ಬಿಡ್ತಾರೆ. ಮೊದಲು ಬ್ರೇಕ್ ಕೇಳಿದ್ರೆ ಪಲ್ಟೆ ಹೊಡಿಯೋದೆ. ಇಂಥ ಡೌನ್ ಏರಿಯಾದಲ್ಲಿ ಜಾಗದಲ್ಲಿ ಮುಂದೆ ಬ್ರೇಕ್ ಕೊಟ್ಟಂಗೆ ಇಲ್ಲ. ಬರೀ ಹಿಂದ್ಗಡೆ ಬ್ರೇಕಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು ಗಾಡಿನ. ಇನ್ನೂ ಎಷ್ಟು ದೂರ ಇದೆ? ಇನ್ನೂ 1 ಕಿಲೋಮೀಟ್ರ್ ಬರೀ ಇದೇ ರೋಡಾ? ಡೌನಲ್ಲಿ ಹೋಗೋದು ಪಾಡು ಅನಿಸುತ್ತೆ. ಗಾಡಿ ನೀರಲ್ಲಿ ಹೋದಷ್ಟು ಸ್ಕಿಡ್ ಆಗೋದು ಕಡಿಮೆ, ಕೆಸರಲ್ಲಿ ಹೋದ್ರೆ ಸ್ಕಿಡ್ ಆಗುತ್ತೆ. ಎಲ್ಲಿದೆ ಕಾಣಿಸ್ತಾ ಇಲ್ಲ. ಓ ವಾವ್, ಆ ರೋಡಲ್ಲಿ ಹೋಗ್ಬೇಕು. ಅಲ್ಲಿ ಒಂದು ಜೋಗ ಕಾಣಿಸ್ತಾ ಇದೆ, ನೋಡೋಣ ಬಾ, ಅಲ್ಲೇ ಹೋಗೋಣ. ಅಮ್ಮ ಬಾ, ಹತ್ತು. ಹಾಂ ಹೋಗತ್ತ. ಓ ಮೈ ಗಾಡ್, ಈ ರೂಟ್ ಹೀಗಿರೋದಕ್ಕೆ ಇಲ್ಲಿ ಟ್ರೆಕ್ಕಿಂಗ್ ಮಾಡಿದ್ದಾರೇನಪ್ಪ ಮೋಸ್ಟ್ಲಿ. ಅದಕ್ಕೆ ಕಾರ್ಗಳೆಲ್ಲ ಹೊರಗಡೆನೇ ನಿಂತಿದ್ದಾವೆ. ಅವೆಲ್ಲ ಇಲ್ಲಿ ಬರೋಕ್ಕಾಗಲ್ಲ, ಜೀಪ್ ಅಷ್ಟೇ ಬರೋದಿಲ್ಲಿ. ಮಣ್ಣಿಗೂ ಅದಕ್ಕೂ ಗಾಲಿನೇ ಒಂದು ಕಡೆ ಎಳಿತಾ ಇದೆ. ಓ ಮೈ ಗಾಡ್, ಓ ತುಂಬ ಕೆಸರಿದೆ ಗುರು. ಹೋಗೋದೇ ಅದು ಡೌಟ್ ಆಗಿತ್ತು ನನಗೆ. ಅಲ್ಲಿ ತನಕ ಬರೀ ಸಿಂಗಲ್ ಹೋಗೋದು, ಡಬಲ್ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಮಾಮನ ಲೆಕ್ಕ ಹೆಂಗೈತೆ ಇಲ್ಲ, ಅಲ್ಲಿ ತನಕ ನಮ್ಮ ಮಾಮ ನಡ್ಕೊಂಬರ್ಬೋ ಪರಿಸ್ಥಿತಿ ಬರ್ಬೋದು, ಹೇಳೋಕ್ಕಾಗಲ್ಲ. ಅಮ್ಮ ಇಲ್ಲೆಲ್ಲ ಜೋಗಿನಿಂದ ಇಲ್ಲಿಂದ ಇಲ್ಲ. ಹತ್ತು ಇದೇ ರೋಡ್ ಕನ್ಫರ್ಮ್. ಈಗ ಹೋಗ್ತೀವೋ ಗೊತ್ತಿಲ್ಲ. ಡೌನೇ ಈ ರೀತಿ ಇದೆ, ಅದರಲ್ಲೂ ಹತ್ಬೇಕಾದ್ರೆ ಗಾಳಿ ತುಂಬ ಸ್ಕಿಡ್ ಆಗುತ್ತೆ. ಈ ರೋಡಲ್ಲಿ ಕಾರ್ಗಳು ಈ ಥರ ಅಡ್ಡಾಡಿದಾವೆ ಅಂತ ಆಶ್ಚರ್ಯ. ಅಲ್ಲೆಲ್ಲಿ ಇಲ್ಲಿಂದ ರೋಡು ಬೆಟರ್ ಇದೆ. ಇಲ್ಲಿನ ಕಾರ್ ಡ್ರೈವರ್ಸು ಪಕ್ಕಾ ಡ್ರೈವರ್ಸು, ಈ ಜಾಗದಲ್ಲಿ ಡ್ರೈವ್ ಮಾಡಿರೋರಂತರು ನೋಡಿ. ಅದ ಬೈಕ್ ಅದಕ್ಕೆ ಜಾಸ್ತಿ ಅಡ್ಡಾಡಿಲ್ಲ ಅನಿಸುತ್ತೆ, ಗಾಲಿನೇ ಒಂದು ಕಡೆ ಎಳೆಯುತ್ತೆ. ಅಮ್ಮ ನೀನು ಹೇಳಿ, ಇಲ್ಲ ಕೊಡಿ, ಜೋಬ್ ನಡ್ಕೊತೀನಿ, ಕೊಡಿ ಖರ್ಚಿಪ್ಪಿದ್ದೀನಿ ಬಿಡಿ, ಇದೇನಾಗಲ್ಲ. ಆಫ್ ರೋಡಿಂಗು ಮಾಡೋಕ್ಕಾಗದೆ ರೂಟ್ ಅಂತರೂ ಫುಲ್ಲು ಖರಾಬಿದೆ. ಬೈಕ್ ಹೋದ್ ಭಾಳ ಕಷ್ಟ. ಅದಕ್ಕೆ ಅಲ್ಲೇ ಕಲ್ಲಿಂದಗಡೆ ಇದೆ ಬೈಕು ನಮ್ಮದು. ಬೈಕ್ ಅಲ್ಲೇ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು 600 ಮೀಟ್ರ್ ಇದೆ ಅಷ್ಟೇ ಅಲ್ವಾ ಅಂತ. ಬೈಕು ತುಂಬ ಸೌಂಡ್ ಮಾಡ್ತಾಯಿತ್ತು ಆಫ್ ರೋಡಿಂಗಲ್ಲಿ. ಇದು ಸ್ಮೂತ್ ಗಾಡಿ ಅಲ್ವಾ, ಅದಕ್ಕೆ ಬೇಡ ಅಂತ ನಾನೇ
ಬಂಡೆಗಳು ನೋಡಿ, ಬಂಡೆ ಎಷ್ಟು ಚೆನ್ನಾಗಿದೆ. ದೊಡ್ಡ ದೊಡ್ಡ ಬಂಡೆಗಳ ಮಧ್ಯೆ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಫೈನಲಿ ದೇವಸ್ಥಾನ ಸಿಕ್ಕಿದೆ. ಬರೀ 2-3 ಕಿಲೋಮೀಟ್ರ್ ಬರೀ ಆಫ್ ರೋಡಿಂಗ್ ಟ್ರೆಕ್ಕಿಂಗೇ ಇತ್ತು. ಅವರೆಲ್ಲ ಜೀಪಲ್ಲಿ ಬಂದಿರೋರು, ಟೂರಿಸ್ಟ್ ಅವರೆಲ್ಲ ಯಾವುದ್ರಲ್ಲಿ ಬಂದ್ರಿ ಅಂದರು, ಬೈಕಲ್ಲಿ ಬಂದ್ವಿ. ಹೆಂಗ್ರಿ ಬಂದ್ರಿ ಬೈಕಲ್ಲಿ, ಆ ರೋಡಲ್ಲಿ ಅಂತ ಕೇಳಿದರು. ನೀವೇ ನೋಡಿದ್ರಲ್ಲ ರೋಡ್ ಹೆಂಗಿದೆ ಅಂತ. ಇಲ್ಲಿ ಬರೀ 2 ಜೀಪ್ ಅಷ್ಟೇ ಇದೆ ಅಂತೆ ಇಲ್ಲಿಗೆ ಟ್ರೆಕ್ಕಿಂಗಿಗೆ. ಕರ್ಕೊಂಡೋಗಿ ಕರ್ಕೊಂಬಂದು ಬಿಡ್ತಾರೆ. ಪರ್ ಹೆಡ್ಡಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರಂತೆ ಅಂತ ಹೇಳಿದರು. ಸೊ ಇದು ಮುಂಗಾರು ಮಳೆ 2ನಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್. ಸಾಂಗಲ್ ಬರುತ್ತೆ. ಮೈ ಗಾಡ್, ಇದು ಟೈಲ್ಸ್ ಮೇಲೆ ತುಂಬ ಸೆನ್ಸಿಟಿವ್ ಇದೆ. ಕಾಲು ಬಿಗಿ ಊರ್ಬೇಕು. ನೀರಂತರೂ ಗ್ರೀನ್ರಿ ಅಂತರೂ ಹೇಳ್ತೀವ್ರು. ಗ್ರೀನ್ರಿ ತುಂಬ ಚೆನ್ನಾಗಿದೆ. ನೋಡುವ, ನಮ್ಮ ನೇಹಾ ಶೆಟ್ಟಿ ಅವರು ಇಲ್ಲೇ ಇಲ್ಲಿ ಮೇಲ್ಗಡೆ ಇದು ಮಾಡ್ತಾಯಿದ್ದು ಸಾಂಗಲ್ಲಿ. ಇಲ್ಲೇ ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ ಅಂತ ಇದೆ. ಓಕೆ ನೋಡಿ ಬ್ಲಾಗ್ಸ್ ಹೇಗಿದೆ. ವಾವ್, ಭೀಮೇಶ್ವರ ಟೆಂಪಲ್ ಅಂತ ಇದು ಬಂದ್ಬಿಟ್ಟು ಇದು ಪ್ಲೇಸ್ ಹೆಸರು ನೋಡಿ. ಎಲ್ಲಿ ಬೇಕಲ್ಲಿ ನೀರು. ಸ್ವರ್ಗ ಕಣ್ರಿ. ಭೂಮಿ ಮೇಲಿದ್ದು, ಅದರಲ್ಲೂ ಕರ್ನಾಟಕದಲ್ಲೇ ಇದ್ದು ಇಂಥ ಪ್ಲೇಸ್ಗಳನ್ನ ನೋಡದೇ ಇದ್ದರೆ ವೇಸ್ಟ್, ಟೋಟಲಿ ವೇಸ್ಟ್. ನೋಡಿ, ಕಲ್ಲು ಬಂಡೆ ಮಧ್ಯದಲ್ಲಿ ಬರ್ತಕ್ಕಂಥ ನೀರು ಕುಡಿದು ನೋಡಿದ್ರೆ ತುಂಬ ಅದ್ಭುತವಾಗಿದೆ, ತುಂಬ ಸೀದೆ. ವಾವ್. ಹಾಂ, ನಾವು ಸಾಂಗಲ್ಲಿ ನೋಡಿರೋದು. ಅಲ್ಲಿ ನೇಹಾ ಶೆಟ್ಟಿಯವರು ಒಂದು ವಿಡಿಯೋಗೆ ಇದು ಮಾಡ್ತಾಯಿದ್ರು, ಸಾಂಗಿಗೆ. ವಾವ್, ಅದ್ಭುತ. ಸ್ವರ್ಗ ಅಂದರೆ ಇದೆ ಕಣ್ರಿ. ಇನ್ನು ಇದು ಸ್ವರ್ಗದ ಒಂದು ಭಾಗ ಅಷ್ಟೇ. ಇನ್ನೂ ನೋಡಬೇಕಾಗಿರ್ತಕ್ಕಂಥ ಸ್ವರ್ಗ ಬೇರೆನೇ ಇದೆ. ನೋಡಿ. ವಾವ್, ಫುಲ್ಲು ಯಾವಾಗಲೂ ನೀರು ಇರ್ತದಲ್ಲ ಇಲ್ಲಿ. ಪಾಚಿ ಕಟ್ಟಿ ತುಂಬ ಜಾರುತ್ತೆ. ತುಂಬ ಹುಷಾರಾಗಿ ಅಡ್ಡಾಡಬೇಕು. ನೋಡಿ ಹೇಗಿದೆ. ವಾ. ಆ ಸೌಂಡ್, ವಾವ್. ನಾವಿಲ್ಲಿ ಈಗ ಇದ್ದೀವಿ ಭೀಮೇಶ್ವರ ಟೆಂಪಲ್ ಬಂದ್ಬಿಟ್ಟು ನಮ್ಮ ಮಂಗಗಳನ್ನ ನೋಡ್ಬೋದು. ಇಲ್ಲಿ ಬಸವಣ್ಣವರು ತುಂಬ ಚೆನ್ನಾಗಿದೆ.